ಇವತ್ತಿನ ಒಗ್ಗಟ್ಟು ಎಲ್ಲರಿಗೂ ಒಂದು ಎಚ್ಚರಿಕೆ. ಅದೇ ರಾಜಕಾರಣಿಗಳಿರ್ಬೋದು, ಸರ್ಕಾರಕ್ಕಿರ್ಬೋದು, ಅಧಿಕಾರಿಗಳಿಗಿರ್ಬೋದು, ಯಾರಿಗೇ ಆದ್ರೂ ಈ ಒಗ್ಗಟ್ಟು ಇದೇ ರೀತಿ ನನ್ನ ಸಂಪೂರ್ಣ ಬೆಂಬಲ ಇದೆ. ಈ ತಂಡಗಳು ರಚನೆ ಮಾಡ್ತೀರಾ ಇಲ್ಲ, ಎಲ್ಲಾ ಹೋರಾಟಗಾರರ ಪರವಾಗಿ ನಾವು ನಾರಾಯಣಗೌಡ್ರನ್ನ ನಮ್ಮ ಈ ತಂಡದ ಸಾರಥಿಯಾಗಿ ನೋಡಕ್ಕೆ ನಾವು ತಯಾರಿದ್ದೀವಿ. ನಮ್ಮ ಒಪ್ಪಿಗೆ ಅದ್ರಲ್ಲಿ ಯಾರೇ ನಮ್ದು ಇದಿಲ್ಲ. ಬೇರೆಯವ್ರಿಗೆ ಏನನ್ಸುತ್ತೋ ಗೊತ್ತಿಲ್ಲ, ಯಾಕಂದ್ರೆ ನಾನೊಬ್ಬ ಹೋರಾಟಗಾರನಾಗಿ ಮಾತಾಡ್ತಾ ಇದ್ದೀನಿ. ಬೇಕು ಅನುಭವ ಇರ್ತಕ್ಕಂಥವ್ರು, ಹಿರಿಯರು ಇರಬೇಕು. ಹಿಂದೆ ವಾಟಾಳ್ ನಾಗರಾಜ್ ಅವರು ಒಂದೇ ಒಂದು ಕರೆ ಕೊಟ್ರೆ ಬಂದ್ಗೆ ಯಾರು ಅದಕ್ಕೇನು ಕೇಳದಲ್ಲೇ ಪ್ರತಿಯೊಬ್ರು ಹೋರಾಡ್ತಾ ಇದ್ದು ಮುಕ್ತಾ ಇದ್ವಿ. ಅಷ್ಟು ಒಂದು ಒಗ್ಗಟ್ಟನ್ನ ನಾವು ಮಾಡ್ಕೊಂಡ್ ಬಂದಿದೀವಿ. ಇವತ್ತು ಅವರು ಹಿರಿಯರಾಗಿದ್ದಾರೆ, ವಯಸ್ಸಾಗಿದೆ, ಅವ್ರಿಗೆ ಒಂದು ಗೌರವ ಸಲ್ಲಿಸುವಂತ ಕಾರ್ಯಕ್ರಮ ಇವತ್ತು ಮಾಡ್ತಾ ಇದ್ದೀವಿ. ಅದರ ನೇತೃತ್ವನ ನಾರಾಯಣಗೌಡರು ಮುಂದುವರ್ಸ್ಕೊಂಡು ಹೋಗ್ಬೇಕು. ನಾವೆಲ್ಲ ಜೊತೆಲಿ ಇರ್ತೀವಿ ಇಂಥ ಸಂದರ್ಭದಲ್ಲಿ. ಸಂಪೂರ್ಣವಾಗಿ ಮನಸಾರೆ ಒಪ್ಪಿ ನಾವು ಮಾತನ್ನ ಹೇಳ್ತಾ ಇದೀವಿ.